ಈಗ ಎಲನ್ ಮಸ್ಕ್ ಅವರ ಅಡಿಯಲ್ಲಿರುವ ಇಲಾಖೆ ಸಿದ್ಧಪಡಿಸಿರುವ ಈ ವರದಿ ಭಾರತದ ವಿರೋಧ ಪಕ್ಷಗಳ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆ ಕೂಡ ಗೋಚರವಾಗ್ತಾ ಇದೆ. ಸರ್ಕಾರ ಬದಲಾಗಿದೆ. ನಮ್ಮ ದೇಶದಲ್ಲಿ ಚುನಾವಣೆ ನಡೆಯೋ ಹೊತ್ತಿಗೆ ಈ ಸರ್ಕಾರ, ಟ್ರಂಪ್ ನೇತೃತ್ವದ ಸರ್ಕಾರ ಇರಲಿಲ್ಲ. ಟ್ರಂಪ್ ನೇತೃತ್ವದ ಸರ್ಕಾರದಲ್ಲಿ ಎಲನ್ ಮಸ್ಕ್ ಕೂಡ ಒಂದು ಜವಾಬ್ದಾರಿಯುತ ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ. ಅವರ ಇಲಾಖೆ, ಅವರ ಅಧೀನದಲ್ಲಿ ಬರುವ ಇಲಾಖೆಯಿಂದ ಈ ಪ್ರಕಟಣೆ ಹೊರಬರ್ತಾ ಇರೋ ಭಾರತದ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳಿಗೆ ಸಹಾಯ ಆಗುವಂತೆ ಹಣ ಸಂದಾಯ ಆಗಿದೆ ಅಮೆರಿಕಾದಿಂದ. ಕೋಟ್ಯಾಂತರ ರೂಪಾಯಿ ಸಂದಾಯವಾಗಿದೆ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ನಿರ್ಮಾಣ ಮಾಡೋ ಉದ್ದೇಶ ಇತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅಮೆರಿಕಾದಲ್ಲಿನ ಈ ಬೆಳವಣಿಗೆ. ಪ್ರಧಾನಿ ಮೋದಿ ವಿರೋಧಿಗಳಿಗೆ ಅಮೆರಿಕಾದಿಂದ ಹಣ ಸಂದಾಯ ಆಗಿರುವ ಬಗ್ಗೆ ಅನುಮಾನ ಬಲವಾಗ್ತಾ ಇದೆ. ಉದ್ದೇಶ ಇಷ್ಟೇ, ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡೋದಷ್ಟೇನಾ? ಅದಕ್ಕಾಗಿಯೇ ಸಂಚು ರೂಪಿಸಿ ಹಣವನ್ನು ಸಂದಾಯ ಮಾಡಲಾಗಿತ್ತ ಅಂತ ಹೇಳಿ ಕಳೆದ 10 ವರ್ಷದಿಂದ ಮೋದಿ ನೇತೃತ್ವದ ಪಕ್ಷವನ್ನು ಸೋಲಿಸುವ ಸಲುವಾಗಿ ಅಮೆರಿಕಾದಿಂದ ಫಂಡಿಂಗ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದೆ ಸದ್ಯಕ್ಕೆ ಎಲಾನ್ ಮಸ್ಕ್ ನೇತೃತ್ವದ ತಂಡ ಸಿದ್ಧಪಡಿಸಿರುವ ಈ ವರದಿ, ಅವರ ಇಲಾಖೆ ಸಿದ್ಧಪಡಿಸಿರುವ ವರದಿ. 2024ರ ಚುನಾವಣೆಗೂ ಕೂಡ ಅಮೆರಿಕಾದಿಂದ ಹಣ ಸಂದಾಯ ಆಗಿತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ $22 ಮಿಲಿಯನ್ ಹಣವನ್ನು ಭಾರತದ ಚುನಾವಣೆಯ ಮತದಾನ ಪ್ರಕ್ರಿಯೆಗಾಗಿ ಹೂಡಿಕೆ ಮಾಡಲಾಗಿತ್ತು ಅನ್ನೋ ಸ್ಫೋಟಕ ಅಂಶ ಇದೀಗ ಬಯಲಿಗೆ ಬಂದಿದೆ. ಭಾರತದಲ್ಲಿ ನಡೆಯುವ ವೋಟಿಂಗಿಗೂ ಅಮೆರಿಕಕ್ಕೂ ಏನು ಸಂಬಂಧ? ಯಾಕಾಗಿ ಹಣವನ್ನು ಹೂಡಿಕೆ ಮಾಡ್ತಾರೆ ಇಲ್ಲಿನ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವೋಟ್ಗಾಗಿ ನೋಟ್ ಕೊಡ್ತಿದ್ದಾರೆ ಅಂತಂದ್ರೆ ಮತದಾರರ ನಿರ್ಧಾರವನ್ನ ತಿರುಚುವ ಪ್ರಯತ್ನ ಅಲ್ಲದೆ ಮತ್ತೇನು? ಮತದಾರರ ಮನಸ್ಸಿನಲ್ಲಿರುವ ಆಯ್ಕೆಯನ್ನ ಬದಲಾಯಿಸುವ ಪ್ರಯತ್ನ ಅಲ್ಲದಲ್ಲೇ ಮತ್ತೇನು ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. $22 ಮಿಲಿಯನ್ ಕಳೆದ ಚುನಾವಣೆಯನ್ನ ಸೇರಿದಂತೆ ಕಳೆದ 10 ವರ್ಷದಿಂದಲೂ ಕೂಡ ನಿರಂತರವಾಗಿ ಭಾರತದ ಚುನಾವಣಾ ಪ್ರಕ್ರಿಯೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುವ ಪ್ರಯತ್ನ ಅಮೆರಿಕ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. ಅಮೆರಿಕದಿಂದ ಭಾರತಕ್ಕೆ ಈ ಪ್ರಮಾಣದಲ್ಲಿ ಹರಿದು ಬಂದ ಹಣ ಎಲ್ಲಿ ವೆಚ್ಚ ಆಯಿತು, ಯಾರ ಕೈ ಸೇರ್ತು, ಯಾವ ಪಕ್ಷದ ಕೈ ಸೇರ್ತು, ಅದಾದ ನಂತರ ಎಲ್ಲೆಲ್ಲ ವಿಂಗಡಣೆ ಆಯಿತು, ಹಣ ಯಾವ ಕಾರಣಕ್ಕೆ ಉಪಯೋಗ ಆಯಿತು, ಅನೇಕ ಪ್ರಶ್ನೆಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಭಾರತದ ಚುನಾವಣಾ ಪ್ರಕ್ರಿಯೆಗೆ ಹಾಗಾದರೆ ಹೊರಗಿನಿಂದ ಹಸ್ತಕ್ಷೇಪ ಅನ್ನೋ ಆರೋಪ ಸತ್ಯಾನ? ಇದನ್ನ ಅಲ್ಲಗೆಳಿಲಿಕ್ಕೆ ಸಾಧ್ಯನ? ಯಾರು ಲಾಭ ಪಡ್ಕೊಂಡ್ರು ಅಮೆರಿಕದ ದುಡ್ಡಿನಿಂದ? ವಿರೋಧ ಪಕ್ಷಗಳಿಗೇನೆ ಹಣ ಸಂದಾಯ ಆಗಿರಬಹುದು ಅನ್ನೋ ಅನುಮಾನಕ್ಕೆ ಕಾರಣ ಏನು? ಸಹಜವಾಗಿ ಯಾವ ಪಕ್ಷದ ಕೈಯಲ್ಲಿ ಚುನಾವಣೆಗೆ ಮುಂಚೆ ಅಧಿಕಾರ ಇರುತ್ತೆ ಆ ಪಕ್ಷವನ್ನು ಸೋಲಿಸುವ ಸಲುವಾಗಿ ವಿರೋಧಿಗಳಿಗೆ ಹಣವನ್ನು ನೀಡಲಾಗುತ್ತೆ. ಆಡಳಿತ ಪಕ್ಷಕ್ಕೆ ಫಂಡಿಂಗ್ ಆಗೋದು, ಗೆಲ್ಲುವ ಸಲುವಾಗಿ ಆಗೋ ಫಂಡಿಂಗ್ ಬೇರೆ. ಆದರೆ ಈ ರೀತಿ ಚುನಾವಣಾ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬೇಕು ಅನ್ನೋ ಕಾರಣಕ್ಕೆ ಆಗೋ ಫಂಡಿಂಗ್ ಬೇರೆ. ಹಾಗೆ ಲೆಕ್ಕ ಹಾಕಿದ ಸಂದರ್ಭದಲ್ಲಿ ಸಹಜವಾಗಿ ಇಂಥ ವಾಮ ಮಾರ್ಗದ ನೆರವು ಸಿಗೋದು ಆಡಳಿತ ಪಕ್ಷಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳಿಗೆ ಹೆಚ್ಚು. ಉದಾಹರಣೆಗೆ ನೆರೆಯ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದ ರಾಜಕೀಯ ಅಸ್ಥಿರತೆ, ಅರಾಜಕತೆ, ಅಲ್ಲಿದ್ದ ವಿರೋಧಿಗಳಿಗೆ, ಆಡಳಿತ ಪಕ್ಷದ ವಿರೋಧಿ ಗುಂಪುಗಳಿಗೆ ಫಂಡಿಂಗ್ ಆಯಿತು ಅನ್ನೋ ಆರೋಪ. ಭಾರತ ಹಾಗೆ ಬಾಂಗ್ಲಾದೇಶ ಸೇರಿದಂತೆ ಹಲವು ದೇಶಗಳಿಗೆ ಇದೇ ರೀತಿಯಲ್ಲಿ ಅಮೆರಿಕಾದಿಂದ ಹಣ ಹಂಚಿಕೆ ಆಗಿರುವುದು, ಆ ಹಣ ಹಂಚಿಕೆಯಿಂದ ಆಯಾ ದೇಶಗಳಲ್ಲಿ ರಾಜಕೀಯ ಸ್ಥಿತ್ಯಂತರಗಳಾಗಿರೋದು ಇತಿಹಾಸದ ಪುಟಗಳಲ್ಲಿ ಬಹಳ ನಿಚ್ಚಳವಾಗಿದೆ. ಅದರಲ್ಲೂ ಅಮೆರಿಕದ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದಾಗ ಚೀನಾದ ಪ್ರಭಾವ, ಪ್ರಾಬಲ್ಯ ಅದನ್ನು ಕುಗ್ಗಿಸುವ ಪ್ರಯತ್ನದ ಭಾಗವಾಗಿ USA ಹಲವು ದೇಶಗಳಿಗೆ ನೆರವನ್ನು ನೀಡ್ತಾ ಬಂದಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಮಾಡಿದ್ದು ಕೂಡ ಅಮೆರಿಕದ ಫಂಡಿಂಗ್. ಅಫ್ಘಾನಿಸ್ತಾನದಲ್ಲಿ ಅಶ್ರಫ್ ಘನಿ ಬದಲಿಗೆ ತಾಲಿಬಾನ್ಗೆ ನೆರವನ್ನು ನೀಡ್ತು ಅನ್ನೋ ಆರೋಪ. ಇರಾನನ್ನು ಹತ್ತಿಕ್ಕೋಕೆ ಇರಾಕ್ಗೆ ಅಮೆರಿಕ ನಿರಂತರವಾಗಿ ಹಣ ಸಹಾಯ ಮಾಡಿದ ಉದಾಹರಣೆ. ಇದೀಗ ಭಾರತವನ್ನು ಹತ್ತಿಕ್ಕೋಕೆ ಪಾಕಿಸ್ತಾನದ ಪರವಾಗಿ ಅಮೆರಿಕ ನಿಂತಿದ್ದ ವಿಚಾರ. ಸದ್ಯಕ್ಕೆ ಭಾರತದಲ್ಲಿ ಮತದಾನ ಪ್ರಕ್ರಿಯೆ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ $22 ಮಿಲಿಯನ್ ವ್ಯಯ ಮಾಡಲಾಗಿದೆ
ಮೋದಿಯನ್ನ ವಿರೋಧಿಸುವ ರಾಜಕೀಯ ಪಕ್ಷಗಳಿಗೆ ಹಣ ಸಂದಾಯ ಆಗಿದೆ ಅಂತ ಹೇಳಿ ಎಲನ್ ಮಸ್ಕ್ ನೇತೃತ್ವದ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಇಲಾಖೆಯಿಂದ ಹೀಗೆ ಸಂದಾಯವಾಗ್ತಾ ಇದ್ದ ಹಣವನ್ನ ರದ್ದು ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಈಗ ಎಲನ್ ಮಸ್ಕ್ ಅವರ ಅಡಿಯಲ್ಲಿರುವ ಇಲಾಖೆ ಸಿದ್ಧಪಡಿಸಿರುವ ಈ ವರದಿ ಭಾರತದ ವಿರೋಧ ಪಕ್ಷಗಳ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆ ಕೂಡ ಗೋಚರವಾಗ್ತಾ ಇದೆ. ಸರ್ಕಾರ ಬದಲಾಗಿದೆ. ನಮ್ಮ ದೇಶದಲ್ಲಿ ಚುನಾವಣೆ ನಡೆಯೋ ಹೊತ್ತಿಗೆ ಈ ಸರ್ಕಾರ, ಟ್ರಂಪ್ ನೇತೃತ್ವದ ಸರ್ಕಾರ ಇರಲಿಲ್ಲ. ಟ್ರಂಪ್ ನೇತೃತ್ವದ ಸರ್ಕಾರದಲ್ಲಿ ಎಲನ್ ಮಸ್ಕ್ ಕೂಡ ಒಂದು ಜವಾಬ್ದಾರಿಯುತ ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ. ಅವರ ಇಲಾಖೆ, ಅವರ ಅಧೀನದಲ್ಲಿ ಬರುವ ಇಲಾಖೆಯಿಂದ ಈ ಪ್ರಕಟಣೆ ಹೊರಬರ್ತಾ ಇರೋದು. ಭಾರತದ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳಿಗೆ ಸಹಾಯ ಆಗುವಂತೆ ಹಣ ಸಂದಾಯ ಆಗಿದೆ ಅಮೆರಿಕಾದಿಂದ. ಕೋಟ್ಯಾಂತರ ರೂಪಾಯಿ ಸಂದಾಯವಾಗಿದೆ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ನಿರ್ಮಾಣ ಮಾಡೋ ಉದ್ದೇಶ ಇತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅಮೆರಿಕಾದಲ್ಲಿನ ಈ ಬೆಳವಣಿಗೆ. ಪ್ರಧಾನಿ ಮೋದಿ ವಿರೋಧಿಗಳಿಗೆ ಅಮೆರಿಕಾದಿಂದ ಹಣ ಸಂದಾಯ ಆಗಿರುವ ಬಗ್ಗೆ ಅನುಮಾನ ಬಲವಾಗ್ತಾ ಇದೆ. ಉದ್ದೇಶ ಇಷ್ಟೇ, ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡೋದಷ್ಟೇನಾ? ಅದಕ್ಕಾಗಿಯೇ ಸಂಚು ರೂಪಿಸಿ ಹಣವನ್ನು ಸಂದಾಯ ಮಾಡಲಾಗಿತ್ತಾ ಅಂತ ಹೇಳಿ ಕಳೆದ 10 ವರ್ಷದಿಂದ ಮೋದಿ ನೇತೃತ್ವದ ಪಕ್ಷವನ್ನು ಸೋಲಿಸುವ ಸಲುವಾಗಿ ಅಮೆರಿಕಾದಿಂದ ಫಂಡಿಂಗ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದೆ ಸದ್ಯಕ್ಕೆ ಎಲಾನ್ ಮಸ್ಕ್ ನೇತೃತ್ವದ ತಂಡ ಸಿದ್ಧಪಡಿಸಿರುವ ಈ ವರದಿ, ಅವರ ಇಲಾಖೆ ಸಿದ್ಧಪಡಿಸಿರುವ ವರದಿ. 2024ರ ಚುನಾವಣೆಗೂ ಕೂಡ ಅಮೆರಿಕಾದಿಂದ ಹಣ ಸಂದಾಯ ಆಗಿತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ $22 ಮಿಲಿಯನ್ ಹಣವನ್ನ ಭಾರತದ ಚುನಾವಣೆಯ ಮತದಾನ ಪ್ರಕ್ರಿಯೆಗಾಗಿ ಹೂಡಿಕೆ ಮಾಡಲಾಗಿತ್ತು ಅನ್ನೋ ಸ್ಫೋಟಕ ಅಂಶ ಇದೀಗ ಬಯಲಿಗೆ ಬಂದಿದೆ. ಭಾರತದಲ್ಲಿ ನಡೆಯುವ ವೋಟಿಂಗಿಗೂ ಅಮೆರಿಕಕ್ಕೂ ಏನು ಸಂಬಂಧ? ಯಾಕಾಗಿ ಹಣವನ್ನ ಹೂಡಿಕೆ ಮಾಡ್ತಾರೆ ಇಲ್ಲಿನ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವೋಟ್ಗಾಗಿ ನೋಟ್ ಕೊಡ್ತಿದ್ದಾರೆ ಅಂತಂದ್ರೆ ಮತದಾರರ ನಿರ್ಧಾರವನ್ನ ತಿರುಚುವ ಪ್ರಯತ್ನ ಅಲ್ಲದೆ ಮತ್ತೇನು? ಮತದಾರರ ಮನಸ್ಸಿನಲ್ಲಿರುವ ಆಯ್ಕೆಯನ್ನ ಬದಲಾಯಿಸುವ ಪ್ರಯತ್ನ ಅಲ್ಲದೆ ಮತ್ತೇನು ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. $22 ಮಿಲಿಯನ್ ಕಳೆದ ಚುನಾವಣೆಯನ್ನ ಸೇರಿದಂತೆ ಕಳೆದ 10 ವರ್ಷದಿಂದಲೂ ಕೂಡ ನಿರಂತರವಾಗಿ ಭಾರತದ ಚುನಾವಣಾ ಪ್ರಕ್ರಿಯೆಯ ಮೇಲೆ ತನ್ನ ಪ್ರಭಾವವನ್ನ ಬೀರುವ ಪ್ರಯತ್ನ ಅಮೆರಿಕ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. ಅಮೆರಿಕದಿಂದ ಭಾರತಕ್ಕೆ ಈ ಪ್ರಮಾಣದಲ್ಲಿ ಹರಿದು ಬಂದ ಹಣ ಎಲ್ಲಿ ವೆಚ್ಚ ಆಯಿತು, ಯಾರ ಕೈ ಸೇರ್ತು, ಯಾವ ಪಕ್ಷದ ಕೈ ಸೇರ್ತು, ಅದಾದ ನಂತರ ಎಲ್ಲೆಲ್ಲ ವಿಂಗಡಣೆ ಆಯಿತು, ಹಣ ಯಾವ ಕಾರಣಕ್ಕೆ ಉಪಯೋಗ ಆಯಿತು, ಅನೇಕ ಪ್ರಶ್ನೆಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಭಾರತದ ಚುನಾವಣಾ ಪ್ರಕ್ರಿಯೆಗೆ ಹಾಗಾದರೆ ಹೊರಗಿನಿಂದ ಹಸ್ತಕ್ಷೇಪ ಅನ್ನೋ ಆರೋಪ ಸತ್ಯಾನ? ಇದನ್ನ ಅಲ್ಲಗೆಳಿಲಿಕ್ಕೆ ಸಾಧ್ಯನ? ಯಾರು ಲಾಭ ಪಡ್ಕೊಂಡ್ರು ಅಮೆರಿಕದ ದುಡ್ಡಿನಿಂದ? ವಿರೋಧ ಪಕ್ಷಗಳಿಗೇನೆ ಹಣ ಸಂದಾಯ ಆಗಿರಬಹುದು ಅನ್ನೋ ಅನುಮಾನಕ್ಕೆ ಕಾರಣ ಏನು? ಸಹಜವಾಗಿ ಯಾವ ಪಕ್ಷದ ಕೈಯಲ್ಲಿ ಚುನಾವಣೆಗೆ ಮುಂಚೆ ಅಧಿಕಾರ ಇರುತ್ತೆ ಆ ಪಕ್ಷವನ್ನು ಸೋಲಿಸುವ ಸಲುವಾಗಿ ವಿರೋಧಿಗಳಿಗೆ ಹಣವನ್ನು ನೀಡಲಾಗುತ್ತೆ. ಆಡಳಿತ ಪಕ್ಷಕ್ಕೆ ಫಂಡಿಂಗ್ ಆಗೋದು, ಗೆಲ್ಲುವ ಸಲುವಾಗಿ ಆಗೋ ಫಂಡಿಂಗ್ ಬೇರೆ. ಆದರೆ ಈ ರೀತಿ ಚುನಾವಣಾ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬೇಕು ಅನ್ನೋ ಕಾರಣಕ್ಕೆ ಆಗೋ ಫಂಡಿಂಗ್ ಬೇರೆ. ಹಾಗೆ ಲೆಕ್ಕ ಹಾಕಿದ ಸಂದರ್ಭದಲ್ಲಿ ಸಹಜವಾಗಿ ಇಂಥ ವಾಮ ಮಾರ್ಗದ ನೆರವು ಸಿಗೋದು ಆಡಳಿತ ಪಕ್ಷಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳಿಗೆ ಹೆಚ್ಚು. ಉದಾಹರಣೆಗೆ ನೆರೆಯ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದ ರಾಜಕೀಯ ಅಸ್ಥಿರತೆ, ಅರಾಜಕತೆ, ಅಲ್ಲಿದ್ದ ವಿರೋಧಿಗಳಿಗೆ, ಆಡಳಿತ ಪಕ್ಷದ ವಿರೋಧಿ ಗುಂಪುಗಳಿಗೆ ಫಂಡಿಂಗ್ ಆಯಿತು ಅನ್ನೋ ಆರೋಪ. ಭಾರತ ಹಾಗೆ ಬಾಂಗ್ಲಾದೇಶ ಸೇರಿದಂತೆ ಹಲವು ದೇಶಗಳಿಗೆ ಇದೇ ರೀತಿಯಲ್ಲಿ ಅಮೆರಿಕಾದಿಂದ ಹಣ ಹಂಚಿಕೆ ಆಗಿರುವುದು, ಆ ಹಣ ಹಂಚಿಕೆಯಿಂದ ಆಯಾ ದೇಶಗಳಲ್ಲಿ ರಾಜಕೀಯ ಸ್ಥಿತ್ಯಂತರಗಳಾಗಿರೋದು ಇತಿಹಾಸದ ಪುಟಗಳಲ್ಲಿ ಬಹಳ ನಿಚ್ಚಳವಾಗಿದೆ. ಅದರಲ್ಲೂ ಅಮೆರಿಕದ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದಾಗ ಚೀನಾದ ಪ್ರಭಾವ, ಪ್ರಾಬಲ್ಯ ಅದನ್ನು ಕುಗ್ಗಿಸುವ ಪ್ರಯತ್ನದ ಭಾಗವಾಗಿ USA ಹಲವು ದೇಶಗಳಿಗೆ ನೆರವನ್ನು ನೀಡ್ತಾ ಬಂದಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಮಾಡಿದ್ದು ಕೂಡ ಅಮೆರಿಕದ ಫಂಡಿಂಗ್. ಅಫ್ಘಾನಿಸ್ತಾನದಲ್ಲಿ ಅಶ್ರಫ್ ಘನಿ ಬದಲಿಗೆ ತಾಲಿಬಾನ್ಗೆ ನೆರವನ್ನು ನೀಡ್ತು ಅನ್ನೋ ಆರೋಪ.
ಇರಾನ್ ಅನ್ನ ಹತ್ತಿಕ್ಕೋಕೆ ಇರಾಕ್ಗೆ ಅಮೆರಿಕ ನಿರಂತರವಾಗಿ ಹಣ ಸಹಾಯ ಮಾಡಿದ ಉದಾಹರಣೆ. ಇದೀಗ ಭಾರತವನ್ನ ಹತ್ತಿಕ್ಕೋಕೆ ಪಾಕಿಸ್ತಾನದ ಪರವಾಗಿ ಅಮೆರಿಕ ನಿಂತಿದ್ದ ವಿಚಾರ. ಸದ್ಯಕ್ಕೆ ಭಾರತದಲ್ಲಿ ಮತದಾರರ ಮತದಾನ ಪ್ರಕ್ರಿಯೆ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ $22 ಮಿಲಿಯನ್ ವ್ಯಯ ಮಾಡಲಾಗಿದೆ. ಮೋದಿಯನ್ನ ವಿರೋಧಿಸುವ ರಾಜಕೀಯ ಪಕ್ಷಗಳಿಗೆ ಹಣ ಸಂದಾಯ ಆಗಿದೆ ಅಂತ ಹೇಳಿ ಎಲನ್ ಮಸ್ಕ್ ನೇತೃತ್ವದ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಇಲಾಖೆಯಿಂದ ಹೀಗೆ ಸಂದಾಯವಾಗ್ತಾ ಇದ್ದ ಹಣವನ್ನ ರದ್ದು ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ.